Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಈ ವ್ಲಾಗ್ ಯಾವುದು ಅಂತ ಅಂದರೆ, ಇವತ್ತು ಆಲ್ರೆಡಿ ಥಂಬ್ನೇಲ್ ನೋಡಿ ಎಲ್ರಿಗೂ ಗೊತ್ತೇ ಇದೆ. ಸೊ ನನ್ನ ಬರ್ತ್ಡೇ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಈ ಬರ್ತ್ಡೇ ಸ್ಪೆಷಲ್ ವ್ಲಾಗ್ ಅಂದರೆ ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ. ಯಾಕಂದರೆ ಬರ್ತ್ಡೇ ದಿನ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೆ. ಸೊ ಅವತ್ತಿನ ದಿನ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ತುಂಬ ಅಂದರೆ ತುಂಬ ಲಾಂಗ್ ಟೈಮ್ ಆದಮೇಲೆ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಯಾಕಂದರೆ ವಿಡಿಯೋ ಶೂಟ್ ಮಾಡಿಟ್ಟಿದ್ದೀನಿ. ಸೊ ಅವತ್ತಿನ ಒಂದು ನನ್ನ ಬರ್ತ್ಡೇ ಜೊತೆಗೆ ಇನ್ನೊಂದು ಕೂಡ ಗುಡ್ ನ್ಯೂಸ್ ಇದೆ ಇವತ್ತು. ಇನ್ನೊಂದು ಕೂಡ ಗುಡ್ ನ್ಯೂಸ್ ಬರೋದು ಇದೆ. ಸೊ ಅದು ಏನು ಗುಡ್ ನ್ಯೂಸು ಅಂತ ಕೂಡ ಬಂದ ಮೇಲೆ ಹೇಳ್ತೀನಿ. ಯಾಕಂದರೆ ಅದಕ್ಕಿಂತ ಮುಂಚೆ ಹೇಳಬಾರ್ದು ಅಲ್ವಾ, ಅದಕ್ಕೋಸ್ಕರ ಆ ಗುಡ್ ನ್ಯೂಸ್ ನನಗೆ ಗೊತ್ತಾದ ತಕ್ಷಣ ನಿಮಗೆ ನಾನು ಹೇಳ್ತೀನಿ. ಅದಕ್ಕೋಸ್ಕರನೇ. ಸೊ ಯಾಕಂದರೆ ಇವತ್ತು ಎರಡೆರಡು ಗುಡ್ ನ್ಯೂಸ್ ಇದೆ ಅಲ್ವಾ. ನನ್ನ ಬರ್ತ್ಡೇ ಸ್ಪೆಷಲ್ಲು ಒಂದು ನೆನಪಿರೋಗೋಸ್ಕರ ಅಂತ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಂದು ಆಲ್ಮೋಸ್ಟ್ ಬಂದುಬಿಟ್ಟು ಜೂನ್ 3ನೇ ತಾರೀಕು ನನ್ನ ಬರ್ತ್ಡೇ ಇರೋದು. ಸೊ ನಾನು ತುಂಬ ದಿವಸ ಆದಮೇಲೆ ಹಾಕ್ತಾ ಇರೋದು. ಮತ್ತು ಹತ್ರ ಅಂತೂ 1 ಮಂತೇ ಆಗ್ತಾಯಿದೆ ನನ್ನ ವ್ಲಾಗ್ ಹಾಕೋಕ್ಕೆ. ಯಾಕಂದರೆ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲ, ಹಾಗಾಗಿದೆ ಸಿಚುವೇಶನು. ಆ ರೀಸನ್ಗೋಸ್ಕರ ಅಂತ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನೂ ಅಂದ್ಕೋಬೇಡಿ. ಎಲ್ರಿಗೂ ಸಾರಿ ಕೂಡ ಕೇಳ್ತಾ ಇದ್ದೀನಿ. ಎಲ್ಲರೂ ವಿಡಿಯೋನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಹಾಗೆ ವಿಡಿಯೋ ಇಷ್ಟಪಡ್ತಾ ಇದ್ದೀರಾ, ಅದ್ರ ಜೊತೆ ನನಗೂ ಇಷ್ಟಪಟ್ಬಿಟ್ಟು ವಿಡಿಯೋನ ನೋಡಿ ಅಂತಲೇ ಕೇಳ್ಕೊತಾ ಇರೋದು. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟಿಂದ, ನಿಮ್ಮ ಪ್ರೀತಿಯಿಂದನೇ ನಾನು ಇನ್ನೂ ಕೂಡ ಮುಂದೆ ಒಳ್ಳೆ ವ್ಲಾಗ್ನ ಹಾಕೋಕ್ಕೆ ಸಾಧ್ಯ ಆಗೋದು. ಇಲ್ಲಾಂದರೆ ಆಗಲ್ಲ. ಯಾಕಂದರೆ ನಿಮ್ಮಿಂದನೇ ನಾನು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಹೊರತು ನನ್ನಿಂದ ನೀವು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಂದರೆ ತುಂಬಾ ಇದೆ. ಸೊ ಅದು ಹೇಳ್ತಾರಲ್ವ, ಒಳ್ಳೆ ಮನಸ್ಸಿರೋರಿಗೆ, ಒಳ್ಳೇದು ಮಾಡೋರಿಗೆ ಒಳ್ಳೆಯದೇ ಆಗುತ್ತೆ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಒಳ್ಳೇದಾಗುತ್ತೆ ಅಂತ ಆ ಥರ ನಾನು ನಂಬಿದ್ದೀನಿ. ಸೊ ಅದಕ್ಕೋಸ್ಕರ ನಂದು ಒಳ್ಳೆ ಮನಸ್ಸಿಗೆ ನನಗೆಲ್ಲ ಒಳ್ಳೆಯದೇ ಆಗ್ತಾಯಿದೆ. ನನಗೆ ಈ YTಯಲ್ಲಿ ಸಿಕ್ಕಿರೋರು ಕೂಡ ನನ್ನ ಫ್ಯಾಮ್ಲಿ ತುಂಬಾ ಒಳ್ಳೆ ಫ್ಯಾಮ್ಲಿ ಅಂತಲೇ ಹೇಳ್ಬೋದು. ಒಬ್ರಿಗಿಂತ ಒಬ್ಬರು ಹೆಚ್ಚಾಗಿ ಪ್ರೀತಿನ ಮಾಡ್ತೀರ ಎಲ್ಲರೂ. ಸೊ ಆ ಪ್ರೀತಿಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ ಅಂತಲೇ ಹೇಳ್ಬೋದು. ಸೊ ಇವತ್ತು ಗುಡ್ ನ್ಯೂಸ್ ಬರೋದಿದೆ ಅಲ್ವಾ, ಆ ಗುಡ್ ನ್ಯೂಸ್ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆಯಲ್ಲಿ. ಇವತ್ತಿನ ಡೇ ಏನೇನು ಮಾಡ್ತೀನಿ, ಏನಿಲ್ಲ ಅನ್ನೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ಅವತ್ತಿಂದು ವ್ಲಾಗಲ್ಲಿ ಎಲ್ಲ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಪೂಜೆ ಎಲ್ಲ ರೆಡಿ ಆಯಿತು. ಇವತ್ತು ಸಂಕಷ್ಟಿ ಬೇರೆ ಇದೆ ಅಲ್ವಾ, ಗಣೇಶ ಚತುರ್ಥಿ ಬೇರೆ ಇದೆ, ಉಪವಾಸ. ಸೊ ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಹೋಗಿದ್ದಾರೆ. ನಾನು ಮಧ್ಯಾಹ್ನಕ್ಕೆ ಸಬ್ಬಕ್ಕಿ ನೆನೆಸಿದ್ದೀನಿ, ಮಾಡ್ಕೊಂಡು ತಿನ್ನಬೇಕು. ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಸ್ವಲ್ಪ ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ನಾವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೀವಿ. ಸೊ ಅಲ್ಲಿಂದ ಬಂದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಆಗಿ ಮಾಡ್ತೀನಿ ನಿಮ್ಮೆಲ್ಲರ ಜೊತೆಗೆ. ಸೊ ಅವತ್ತು ಹೇಗೆಲ್ಲ ದಿನ ಮಾಡ್ಕೊಂಡು ಹೋಗಿದ್ದೀನಿ, ಏನಿಲ್ಲ ಅಂತ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಹಲೋ ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ರಿಗೂ. ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಅಂದರೆ ಕೂಡ ತುಂಬಾ ಲೇಟ್ ಆಗಿದೆ. 8 ಗಂಟೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಷನ್ ವ್ಲಾಗ್ ಅಂತಲೇ ಹೇಳ್ಬೋದು ಇದು. ಸಾಯಂಕಾಲ ಬಂದ ಮೇಲೆ ನಾನು ಸಾಯಂಕಾಲ ಗಂಟೆ ಏನೇನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಏನೂ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ತುಂಬ ಬ್ಯುಸಿ ಇದ್ದೆ. ಸೊ ಸ್ವಲ್ಪ ಅತ್ತೆಗೆ ಬೇರೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ನಾವು ಹಾಸ್ಪಿಟ್ಲ್ಗೆ ಹೋಗಿದ್ವಿ. ಅದರಿಂದ ಆ ಕಡೆ ಈ ಕಡೆ ಓಡೋದ್ರಲ್ಲಿ ಒಂಥರ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರನೇ ಏನೂ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಇದು ಡೈರೆಕ್ಟಾಗಿ ಈವ್ನಿಂಗಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈವ್ನಿಂಗು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಯಾಕಂದರೆ ಸಂಕಷ್ಟ ಚತುರ್ಥಿ ಇತ್ತಲ್ವ, ಪೂಜೆ ಮಾಡೋ ಗಂಟ ಊಟ ತಿನ್ನೋಕ್ಕೂ ಆಗಲ್ಲ. ಬೆಳಗ್ಗೆಯಿಂದ ಫಾಸ್ಟಿಂಗಲ್ಲಿ ಬೇರೆ ಇರ್ತೀವಲ್ವ, ಆ ರೀಸನ್ಗೋಸ್ಕರ ಅಂತ ಟಕ ಬೇಗನೆ ಎಲ್ಲ ಕೆಲಸನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಹಸ್ಬೆಂಡ್ ಡ್ಯೂಟಿಯಿಂದ ಬಂದ ಮೇಲೆ ಟೀ ಕಾಫಿ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾವು ಪೂಜೆಗೆ ರೆಡಿ ಮಾಡಿಕೊಂಡೆ. ಅಡುಗೆ ಕೂಡ ಆಗಿತ್ತು, ಅಡುಗೆನೂ ಮಾಡಿದ್ದೆ. ಅಡುಗೆ ಕೂಡ ಸಿಂಪಲಾಗಿ ಮಾಡಿದ್ದೆ. ಸೊ ಬರ್ತ್ಡೇ ಸ್ಪೆಷಲ್ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಏನೂ ಮಾಡೋಕ್ಕಾಗಿರಲಿಲ್ಲ ಅವತ್ತು. ಯಾಕಂದರೆ ಹುಷಾರಿಲ್ಲ ರೀಸನ್ಗೋಸ್ಕರ ಅಂತ ಸ್ವಲ್ಪ ಆ ಕಡೆ ಈ ಕಡೆನೇ ಆಯಿತು.
ಆದಮೇಲೆ ಫುಲ್ ಟಯರ್ಡ್ ಬೇರೆ ಆಗಿತ್ತು. ಅದಕ್ಕೆ ಕೇಕು ಎಲ್ಲ ತರ್ತೀನಿ ಅಂತ ಹೇಳಿದರು ಮನೇಲೆಲ್ಲ. ನಾನು ಅಂದೆ ಕೇಕ್ ಏನು ಬೇಡ ನನಗೆ, ಇವತ್ತು ಕೇಕು ಏನು ಬೇಡ, ಬೇರೆದೇನಾದರೂ ಸ್ವೀಟ್ ತೊಗೊಂಡು ಬನ್ನಿ ಅಂತ ಹೇಳಿದೆ. ಸೊ ಅದಕ್ಕೂ ಮಕ್ಕಳೆಲ್ಲ ಏನೂ ಕೇಳಿಲ್ಲ. ಸರಿ ಮಮ್ಮಿ ಕೇಕ್ ಕಟ್ ಮಾಡಲ್ಲ ಅಂದರೆ ಕೇಕ್ ಪೀಸ್ ಆದರೂ ತರ್ತೀವಿ, ಎಂಜಾಯ್ ಮಾಡ್ಕೊಂಡು ತಿನ್ನೋಣ ಅಂದರು. ಸರಿ ಓಕೆ ಅಂತ ಅಂದೆ. ಸೊ ಇದು ಸ್ವೀಟ್ ಕೂಡ ತಂದಿದ್ದಾರೆ. ಇದು ಸ್ವೀಟು ಸೆಕೆಂಡ್ ಗುಡ್ ನ್ಯೂಸ್ಗಿದೆ. ಇದು ಕೇಕು ನಂದು ಬರ್ತ್ಡೇ ಸ್ಪೆಷಲ್ ಕೇಕ್ ಅಂತಲೇ ಹೇಳ್ಬೋದು. ಸೊ ಬರ್ತ್ಡೇಗೋಸ್ಕರ ಕೇಕನ್ನು ತಂದಿರೋದು. ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳ್ದಲ್ವ, ಅದಕ್ಕೆ ಸ್ವೀಟನ್ನು ತಂದಿರೋದು. ಸೊ ಸ್ವೀಟ್ ಯಾಕೆ ತಂದಿದ್ದೀವಿ ಅಂತ ಅನ್ನೋದು ಹೇಳ್ತೀನಿ, ಒಂದು ಸ್ವಲ್ಪ ವೆಯ್ಟ್ ಮಾಡಿ ಹೇಳ್ತೀನಿ ಏನು ಗುಡ್ ನ್ಯೂಸು ಅಂತ. ತುಂಬ ಸ್ಪೆಷಲ್ ಗುಡ್ ನ್ಯೂಸ್ ಇರೋದು. ಸೊ ನೋಡಿ ಫುಲ್ ಟಯರ್ಡ್ ಆಗಿತ್ತು. ಪೂಜೆ ಎಲ್ಲ ಆದಮೇಲೆ ಊಟ ಎಲ್ಲ ತಿನ್ಕೊಂಡು ಆದಮೇಲೆ ಸುಮ್ಮನೆ ಜಸ್ಟ್ ನಿಮಗೆ ತೋರಿಸೋಣ ಅಂತ ಫೇಸ್ ಎಲ್ಲ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಆಗಿದೆ ನನ್ನ ಪರಿಸ್ಥಿತಿ ಅಂತ. ಫುಲ್ ಟಯರ್ಡ್ ಆಗಿತ್ತು, ತುಂಬ ಕಷ್ಟ ಆಗಿತ್ತು. ಗುಡ್ ನ್ಯೂಸ್ ಏನು ಅಂತ ಹೇಳ್ತೀನಿ, ನಿಮಗೆ ಜಾಸ್ತಿ ಹೊತ್ತು ಕಾಯಿಸಲ್ಲ ನಾನು ಏನು ಗುಡ್ ನ್ಯೂಸ್ ಅಂತ. ಇವತ್ತು ನನ್ನ ಬರ್ತ್ಡೇ ಅಲ್ವಾ. ಸೊ ಇವತ್ತು ನನ್ನ ಬರ್ತ್ಡೇ ದಿನ ನನಗೆ ಹೊಸದಾಗಿ ನಮ್ಮ ಫ್ಯಾಮ್ಲಿಗೆ ಎಂಟರ್ ಆಗಿರೋ ಮೆಂಬರ್ ಅಂದರೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಥರ ಬಂದಿದ್ದಾಳೆ ಇವತ್ತು. ಸೊ ನನ್ನ ಅಣ್ಣನ ಮಗಳು ಹುಟ್ಟಿದ್ದಾಳೆ. ಸೊ ನನಗೆ ಸೊಸೆ ಹುಟ್ಟಿದ್ದಾಳೆ. ಸೊ ಸೊಸೆ ಅಂದರೆ ಇವಾಗ ನಂದು ಬರ್ತ್ಡೇ ಟೈಮಲ್ಲಿ ನನ್ನ ಬರ್ತ್ಡೇ ಟೈಮಲ್ಲಿ ಸೊಸೆ ಕೂಡ ಬಂದಿದ್ದಾಳೆ. ಇನ್ನು ಮುಂದೆ ಕೂಡ ಅತ್ತೆ ಸೊಸೆ ಇಬ್ಬರದು ಒಂದೇ ದಿವಸ ಬರ್ತ್ಡೇ ಇರೋದು. ಇದು ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ನಮ್ಮ ಅಪ್ಪಗಂತೂ ತುಂಬ ಹ್ಯಾಪಿಯಾಗಿದ್ದಾರೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ. ಸೊ ತುಂಬ ಅಂದರೆ ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ನನ್ನ ಬರ್ತ್ಡೇ ಸ್ಪೆಷಲಿ ನಮ್ಮ ಅಮ್ಮಗೆ ಮಾತ್ರ ನೆನಪಿರ್ತಾ ಇತ್ತು ಯಾವಾಗಲೂ. ವರ್ಷ ನಮ್ಮಮ್ಮನೇ ನಾಳೆ ಇದೆ ಮಗಳ ಬರ್ತ್ಡೇ ಅಂದರೆ ಇವತ್ತಿನ ದಿವಸನೇ ವಿಶ್ ಮಾಡ್ತಾಯಿದ್ರು, ಅಷ್ಟು ಅವರು ಸ್ಪೆಷಲ್ ಇತ್ತು ಅವ್ರಿಗೆ. ಸೊ ನೆಕ್ಸ್ಟಿಂದ ನನ್ನ ಬರ್ತ್ಡೇ ಎಲ್ರಿಗೂ ನೆನಪಿರೋ ಥರ ನನ್ನ ಸೊಸೆ ಬಂದಿದ್ದಾಳಲ್ವ. ಸೊ ಸೊಸೆ ರೀಸನಿಂದ ಅತ್ತೆದು ಬರ್ತ್ಡೇ ಸೊಸೆದು ಬರ್ತ್ಡೇ ಇಬ್ಬರದು ಎಲ್ರಿಗೂ ನೆನಪಿರುತ್ತೆ ಅಂತಲೇ ಇದು ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಗೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಪ್ರೀತಿ, ವಿಶ್ವಾಸ, ಬೆಂಬಲ, ಸಪೋರ್ಟ್ ಯಾವಾಗಲೂ ನಿಮ್ಮ ಮಗಳ ಮೇಲೆ ಹೀಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಸೊ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಸೊ ನನ್ನನ್ನು ಇಷ್ಟಪಟ್ಟು ಸಪೋರ್ಟ್ ಮಾಡ್ತೀರಲ್ವ, ಇದು ತುಂಬ 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 ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ತುಂಬ ಖುಷಿ ವಿಚಾರ. ಈ ಬರ್ತ್ಡೇ ದಿನ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು ಅಂತಲೇ ಹೇಳೋದು. ಸೊ ಆದಷ್ಟು ಮುಂದೆ ಕೂಡ ಒಳ್ಳೆ ವ್ಲಾಗ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವೆಷ್ಟು ನನಗೆ ಪ್ರೀತಿ ಕೊಡ್ತಾ ಇದ್ದೀರಾ ಅಷ್ಟೇ ಪ್ರೀತಿ ನಾನು ಕೂಡ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಅಂತ ಹೇಳೋದು. ಸೊ ತುಂಬ ಲೇಟ್ ಬೇರೆ ಸಾರಿನೂ ಕೇಳ್ತೀನಿ, ಯಾಕಂದರೆ ತುಂಬ ಲಾಂಗ್ ಟೈಮ್ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜಸ್ಟ್ ತುಂಬ ಲಾಂಗ್ ಅಂದರೆ ಲಾಂಗ್ ಟೈಮೇ ಆಯಿತು. ಹತ್ರ 1.5 ಮಂತ್ ಟೈಮ್ ತೊಗೊಂಡಿದ್ದೀನಿ ಅಪ್ಲೋಡ್ ಮಾಡೋಕ್ಕೆ. ಸೊ ಏನು ಮಾಡಲಿ, ತುಂಬ ಬ್ಯುಸಿ ಶೆಡ್ಯೂಲ್ ನಡೀತಾ ಇದೆ. ವಿಡಿಯೋ ಇದ್ದರೆ ಕೂಡ ನನಗೆ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಇಲ್ಲ, ಆ ಥರ ಆಗಿದೆ. ತುಂಬ ಲೇಟಾಗಿ ಬರ್ತಾಯಿದೆ. ಆದಷ್ಟು ಬೇಗ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಎಲ್ರಿಗೂ.